ಮಗ ಥಿಯೇಟರ್ಗೆ. ಮಗ ರಿಲೀಸ್ಗೆ ರೆಡಿ, ಅಪ್ಪ ಅಂಧರಾದ್ರೂ ನೋಡಿ. ಇದು ಕಿರೀಟಿ ಸನ್ ಆಫ್ ಜನಾರ್ದನ್ ರೆಡ್ಡಿ ಸ್ಟೋರಿ. ಗಣಿಧಣಿ ಜನಾರ್ದನ್ ರೆಡ್ಡಿ ಸದ್ಯಕ್ಕೆ ಖೈದಿ ಪಾರ್ಟ್ 2 ಅನ್ನೋ ರಿಯಲ್ ಲೈಫ್ ಸಿನಿಮಾದಲ್ಲಿ ಜೈಲಲ್ಲಿ ವಿಥೌಟ್ ಮೇಕಪ್ ನಲ್ಲಿ ಕೂತಿದ್ದಾರೆ. ಕೊನೆಗೆ ವಿಐಪಿ ಸವಲತ್ತು ಕೂಡ ಸಿಗದೆ ಆರ್ಡಿನರಿ ಖೈದಿಯಾಗಿ ಅಂಧರಾಗಿದ್ದಾರೆ. ವಿಶೇಷ ಅಂದ್ರೆ ಇದೇ ಸಮಯದಲ್ಲಿ ಮಗ ಕಿರೀಟಿ ರಿಲೀಸ್ ಆಗ್ತಿದ್ದಾರೆ. ಅಂದ್ರೆ ಜೈಲಿನಿಂದ ರಿಲೀಸ್ ಆಗ್ತಿರೋದಲ್ಲ, ಅವರ ಮೊಟ್ಟ ಮೊದಲನೇ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಅಪ್ಪ ಆ ಕಡೆ ಜೈಲಿಗೆ ಹೋಗ್ತಿದ್ದ ಹಾಗೆ ಈ ಕಡೆ ಮಗ ಥಿಯೇಟರ್ಗೆ ಹೋಗೋದಕ್ಕೆ ತಯಾರಾಗಿದ್ದು ಕಾಕತಾಳೀಯ ಇದ್ರೂ ಇರಬಹುದು. ಒಂದ್ ರೀತಿಲಿ ಇದು ವಿಪರ್ಯಾಸ ಕೂಡ ಹೌದು. ಮಗನನ್ನ ಹೀರೋ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಬೇಕು ಅಂತೆಲ್ಲ ಕನಸು ಕಂಡಿದ್ದ ಜನಾರ್ದನ್ ರೆಡ್ಡಿ ಅದಕ್ಕಾಗಿ ಭಾರಿ ದೊಡ್ಡ ಪ್ಲಾನ್ ಮಾಡಿದ್ರು. ಜೂನಿಯರ್ ಅನ್ನೋ ಸಿನಿಮಾ ಮುಹೂರ್ತ ಮಾಡಿ ಅದಕ್ಕೆ ಬಾಹುಬಲಿ ನಿರ್ದೇಶಕ ರಾಜಮೌಳಿಯನ್ನೇ ಅತಿಥಿಯನ್ನಾಗಿ ಕರೆಸಿ ಸುದ್ದಿ ಮಾಡಿದ್ರು. ಅಷ್ಟೇ ಅಲ್ಲ, ಮಗನ ಜೊತೆಗೆ ದೊಡ್ಡ ತಾರಾಗಣ ಇರಬೇಕು ಅಂತ ರವಿಚಂದ್ರನ್, ಜೆನಿಲಿಯಾ ಹಾಗೂ ಶ್ರೀಲೀಲಾ ಅವರಂಥವರನ್ನ ತಾರಾಗಣಕ್ಕೆ ಸೇರಿಸಿಕೊಂಡಿದ್ರು. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅನ್ನೋದು. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ಬಾಹುಬಲಿ ಕ್ಯಾಮ್ರಾಮನ್ ಸೇರಿದಂತೆ ವಿಶ್ವವಿಖ್ಯಾತ ತಂತ್ರಜ್ಞರನ್ನು ಸೇರಿಸಿಕೊಂಡು ಮಗನನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಬೇಕು ಅಂತ ದೊಡ್ಡ ವೇದಿಕೆಯನ್ನೇ ರೆಡಿ ಮಾಡಿದ್ರು. ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಿತೇನೋ ನಿಜ. ಆಮೇಲೆ ವರ್ಷ ಕಳೆದ್ರೂ ಜೂನಿಯರ್ ಸದ್ದೇ ಇಲ್ವಲ್ಲ ಅಂತ ಅಂದ್ಕೊಳ್ಳುವಾಗ ಚಿತ್ರತಂಡ ರಿಲೀಸ್ಗೆ ರೆಡಿಯಾಗಿದ್ದೀವಿ ಅಂತ ಬಂದಾಗ ಸ್ವಲ್ಪ ಆಶ್ಚರ್ಯವೂ ಆಗಿತ್ತು. ಮೊದಲನೇದಾಗಿ ಹೇಳಬೇಕಾಗಿತ್ತು ವಿಷಯ ಪ್ರಮುಖವಾಗಿ 3 ವರ್ಷ ತಡ ಆಗಿದೆ ಸಿನಿಮಾ. ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದುಬಿಟ್ಟು ನನಗೊಂದು ಬೆನ್ ಇಂಜುರಿ ಆಗಿತ್ತು ಫೈಟ್ ಶೂಟ್ ಮಾಡ್ತಾ ಇದ್ದಾಗ. ಆ ಕಾರಣದಿಂದಾಗಿ 1 ವರ್ಷ ಬೆಡ್ ರೆಸ್ಟಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದಾಗಿ ಲೇಟ್ ಆಯಿತು ಅಷ್ಟೇ ಹೊರತು ಇನ್ನು ಬೇರೆ ಯಾವುದೇ ಥರದ ಕಾರಣಗಳು ಇಲ್ಲ. ಅದು ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಮಾಯಾ ಬಜಾರ್ ನಿರ್ದೇಶನ ಮಾಡಿದ್ದ ನಿರ್ದೇಶಕ ರಾಧಾಕೃಷ್ಣ ಜೂನಿಯರ್ ಚಿತ್ರವನ್ನ ಸದ್ದಿಲ್ಲದೆ ಮುಗಿಸಿಕೊಂಡು ಬಂದಿದ್ದಾರೆ. ಇದೀಗ ಚಿತ್ರ ಬಿಡುಗಡೆಯ ದಿನಾಂಕವನ್ನು ಘೋಷಣೆ ಮಾಡಿ ಚಿತ್ರದ ಒಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ. ನಾಳೆಗೆ ಚಿಂತೆ ಯಾಕೆ, ಲೆಟ್ಸ್ ಲಿವ್ ದಿಸ್ ಮೂಮೆಂಟ್ ಅಂತ ಸಂದೇಶ ಸಾರೋ ಹಾಡಿಗೆ ಮ್ಯಾಜಿಕ್ ಸಂಗೀತ ನಿರ್ದೇಶಕ దేవిశ్రీ ప్రసాద్ సంగీత నీడిದ್ದಾರೆ. మీ అందరికీ ఖచ్చితంగా నచ్చుతుంది. డిఎస్పి సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నంబర్స్, ఇంకో 2 మాంటేజ్ సాంగ్స్ రాబోతున్నాయి. అది అసలు వేరే లెవెల్ సార్. థ్యాంక్స్ లాట్ సార్. ఐఎమ్ బ్లెస్డ్ సార్ అది ఇచ్చినందుకు. ಒಟ್ನಲ್ಲಿ ರೆಡ್ಡಿ ಮಗ ಕಿರೀಟಿ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ. ಮಗನೇನೋ ರೆಡಿಯಾಗಿದ್ದಾರೆ, ಆದ್ರೆ ಈ ಸಮಯದಲ್ಲಿ ಅಪ್ಪನಾದ ರೆಡ್ಡಿಗೆ ರೆಡಿ ಇಲ್ಲ ಅನ್ನೋದು ಕಸಿವಿಸಿ ಸಂಗತಿ. ಈ ಪರಿಸ್ಥಿತಿ ಜನಾರ್ದನ್ ರೆಡ್ಡಿಗೂ ಅನಿರೀಕ್ಷಿತವಾಗಿರಬಹುದು. ಒಂದಷ್ಟು ವರ್ಷಗಳ ಕಾಲ ಜೈಲುವಾಸ ಮುಗಿಸಿ ಬಂದಿದ್ದ ರೆಡ್ಡಿ ಎಲ್ಲ ಮುಗೀತು ಅಂತ ಆರಾಮಾಗಿರೋ ಸಮಯದಲ್ಲಿ ಹಳೆ ಕೇಸ್ನಲ್ಲಿ ಮತ್ತೆ ಜೈಲೂಟ ತಿನ್ನುವಂತಾಗಿದ್ದು ಮಗನ ಉತ್ಸಾಹಕ್ಕೂ ತಣ್ಣೀರು ಎರಚಿದಂತಾಗಿದೆ. ಇದೀಗ ಅಪ್ಪನ ಅನುಪಸ್ಥಿತಿಯಲ್ಲಿ ಸಿನಿಮಾ ಬಿಡುಗಡೆಯನ್ನ ಮಗ ಕಿರೀಟಿ ಹೇಗೆ ಸ್ವೀಕಾರ ಮಾಡ್ತಾರೆ ನೋಡ್ಬೇಕಾಗಿದೆ. ಈ ಹಿಂದೆಯೂ ಸಾಕಷ್ಟು ಜನ ದುಡ್ಡಿದ್ದವರ ಮಕ್ಕಳು ದುಡ್ಡಿನ ಕಾರಣಕ್ಕಾಗಿಯೇ ಹೀರೋ ಆಗೋದಕ್ಕೆ ಬಂದು ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಮತ್ತೆ ಕೆಲವರು 2 ಮತ್ತೊಂದು ಸಿನಿಮಾ ಮಾಡಿ 3ಕ್ಕೂ ಏರದೆ ಜಸ್ಟ್ ಹೀರೋ ಅನ್ನಿಸಿಕೊಂಡು ಅವರ ಸರ್ಕಲ್ ನಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದಾರೆ. ಹೇಗಿರುವಾಗ ಜನಾರ್ದನ್ ರೆಡ್ಡಿ ಮಗ ಕಿರೀಟಿ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಜೋರಾಗಿದೆ. ಚಿತ್ರಕ್ಕಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡೇ ಬಂದಿದ್ದಾರೆ ಅನ್ನೋ ಸುದ್ದಿ ಇದ್ರು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಯಾರು ಊಹೆ ಮಾಡೋದಕ್ಕಾಗೋದಿಲ್ಲ. ಜೂನಿಯರ್ ಸಿನಿಮಾ ಮೇಕಿಂಗ್ ಅದ್ದೂರಿಯಾಗಿದೆ ಅನ್ನೋ ಮಾಹಿತಿ ಏನೋ ಇದೆ. ಆದ್ರೆ ಇದೊಂದೇ ಕಾರಣಕ್ಕೆ ಜನ ಕೈ ಹಿಡಿಯೋದಿಲ್ಲ. ದೊಡ್ಡ ಸ್ಟಾರ್ಗಳ 100 ಕೋಟಿ ಬಜೆಟ್ನ ಸಿನಿಮಾಗಳೇ ಮೊದಲ ದಿನವೇ ಮಕಾಡೆ ಮಲಗಿದ ಉದಾಹರಣೆಗಳು ಬೇಕಾದಷ್ಟಿವೆ. ಹೀಗಾಗಿ ಅಪ್ಪ ಜೊತೆಗಿಲ್ಲದ ಸಮಯದಲ್ಲಿ ಬಿಡುಗಡೆಯಾಗ್ತಿರೋ ಜೂನಿಯರ್ ಸಿನಿಮಾ ಕಿರೀಟಿಗೆ ಕಿರೀಟ ತೊಡಿಸುತ್ತಾ ಅಥವಾ ಆಸೆಯ ಕಿರೀಟವೇ ಕಳಚಿ ಬೀಳುತ್ತಾ?
ಬಿಡುಗಡೆಯಾದ ನಂತರವಷ್ಟೇ ಹೇಳೋದಕ್ಕೆ ಸಾಧ್ಯ.